ನೇಹಾ ಹಿರೇಮಠರ ಒಂದು ದುರ್ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥರಿಗೆ ಅವರಿಗೆ ಒಂದು ಉಗ್ರ ಶಿಕ್ಷೆ ಆಗಬೇಕಂತ ಉದ್ದೇಶದಿಂದ ನಮ್ಮ ಸಂವಿಧಾನ ಸಮಿತಿಯವರು ಮತ್ತು ಗಜಾನನ ಮಹಾಮಂಡಲರು ಸಂಯುಕ್ತ ಆಶ್ರಮದಲ್ಲಿ ಎಲ್ಲ ನಾಗರಿಕರನ್ನ ಸೇರಿಸಿಕೊಂಡು ಇವರದೇ ಆದ ಒಂದು ಸಾಂಕೇತಿಕವಾಗಿ ಶಿಕ್ಷೆ ಆಗಬೇಕಂತ ರಾಜ್ಯಪಾಲರು ಸಹಿ ಮಾಡಿ ಕೊಡಲಿಕ್ಕೆ ನಮ್ಮನ್ನು ಇದು ಕರೆದಾರೆ. ಅದಕ್ಕಾಗಿ ನಾವು ವಿಷಾದದಿಂದ ಸಹಿ ಮಾಡಿ ಅಮ್ಮನಿಗೆ ಪ್ರಾಣ ಕಳೆದ ಅಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಇದನ್ನು ದುರ್ಘಟನೆ ಮಾಡಿದವರಿಗೆ ಉಗ್ರ ಶಿಕ್ಷೆ ಸಿಗಲಿ ಅನ್ನುವಂಥದ್ದನ್ನು ನಾವು ಹಾರೈಸ್ತೀವಿ. ಮತ್ತು ಒಂದು ಮಾತು ಹೆಚ್ಚು ಏನು ಹೇಳೋದಂದರೆ, ಈಗ ನಮ್ಮಂತಹ ಧರ್ಮಗುರುಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಜಗತ್ತಿನಾದ್ಯಂತ ಶಾಂತಿ ಸಂದೇಶ ಸಾರಲಿಕ್ಕೆ ಯಾರಾದರೂ ಸನ್ನದ್ಧರಾಗಿದ್ದರೆ ಅವ್ರ ಜೊತೆಗೆ ಸೇರ್ತೀವಿ, ಇಲ್ಲದ್ರೆ ನಾವೇ ಮುಂಚೂಣಿಯಲ್ಲಿ ಎದ್ದು ಈ ಶಾಂತಿಯನ್ನು ಬಯಸಲಿಕ್ಕೆ, ಧರ್ಮ ಜಾಗೃತಿ ಮಾಡಲಿಕ್ಕೆ, ಜನರನ್ನು ಅದರಾಗ ಹೆಚ್ಚಾಗಿ ರಾಜಕಾರಣ ಜಾಗೃತಿ ಮಾಡಲಿಕ್ಕೆ ನಮ್ಮ ಪಾತ್ರ ಬಹಳ ಮಹತ್ವದೈತೆ ಅಂತ ಹೇಳಿ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ರಾಜ್ಯಪಾಲರಿಗೆ ಕೊಡುವ ಈ ಸಹಿ ಮಾಡುವ ಈ ಸಂಗ್ರಹ ಇವು ಏನೇನು ಈವರೆಗೆ ನಡೆದಾವ ಅವನ್ನೆಲ್ಲ ಕೂಡಿಸಿ ಒಂದೇ ಕೋರ್ಟ್ನಾಗ ಹಾಕಿ ಅದನ್ನು ಸರಿಯಾಗಿ ನಿರ್ಣಯ ಕೊಡಲಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ ಬಯಸ್ತಾವೆ. ಇದು ಒಂದಕ್ಕೆ ಕೋರ್ಟ್ ಅಲ್ಲ, ಹಿಂದಾಗಿರುವಂಥ ಎಲ್ಲ ಘಟನೆಗಳನ್ನು ಈ ಕೋರ್ಟ್ನಲ್ಲಿ ಸೇರಿಸಿ ಒಮ್ಮೆ ನಿರ್ಣಯ ಕೊಡ್ರಿ. ಈ ನಿರ್ಣಯದಿಂದ ಜನರು ಪಾಠ ಕಲಿಬೇಕು. ನಾವು ಹಿಂಗೆ ಮಾಡಬಾರ್ದು, ಅದರ ನಡೀಬಾರ್ದು, ಒಬ್ಬರಿಗೊಬ್ಬರು ದ್ವೇಷಿಸಬಾರ್ದು, ನಾವೆಲ್ಲರೂ ಕೂಡಿಯಾಗಿರಬೇಕು ಭಾರತೀಯರೆಲ್ಲ ಅನ್ನುವಂಥ ಒಂದು ಸಂದೇಶ ಜಗತ್ತಿಗೆ ಕೊಡುವಂಥವ್ರು ನಾವು. ಅಂಥ ಪಾಠವನ್ನು ಜನರಿಗೆ ಸಿಗಲಿ ಈ ನ್ಯಾಯಾಲಯದಿಂದ, ಈ ಒಂದು ಹೋರಾಟದಿಂದ ಅನ್ನುವಂಥದ್ದನ್ನು ಹಾರೈಸ್ತೀವಿ.